ವಿರೋಧ ಪಕ್ಷಗಳ ಭಾರಿ ವಿರೋಧ ನಡುವೆಯೂ ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ಫಲಾನುಭವಿಗಳ ಮಾಹಿತಿ ಸಂಗ್ರಹ ಶುರು ಮಾಡಿದೆ. ನಿನ್ನೆ ನಗರದ ಹಲವೆಡೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಮನೆಗಳಿಗೆ ಬೆಸ್ಕಾಂ ಸಿಬ್ಬಂದಿ ಭೇಟಿ ನೀಡಿದರು. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬುಧವಾರ ಒಟ್ಟು 2536 ಫಲಾನುಭವಿಗಳ ಮಾಹಿತಿ ಸಂಗ್ರಹಿಸಲಾಯಿತು. ಆದರೆ ಎಲ್ಲಾ ಕಡೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಬೇರೆ ಕಂಪನಿಗಳ ವ್ಯಾಪ್ತಿಯಲ್ಲಿ ತಲಾ 1500 ಫಲಾನುಭವಿಗಳ ಮಾಹಿತಿ ಸಂಗ್ರಹಿಸಿರುವ ಅಂದಾಜು ಇದೆ ಎಂದು ಮೂಲಗಳು ತಿಳಿಸಿವೆ. ಆದರೆ ಸರ್ವರ್ ಸಮಸ್ಯೆಯಿಂದ ಮೊದಲನೇ ದಿನವೂ ಹಲವು ಕಡೆ ಮೀಟರ್ ಸಮಸ್ಯೆಯಿಂದ ರೈಡರ್ಗಳಿಗೆ ಮಾಹಿತಿ ಸಂಗ್ರಹಿಸಲು ಸಾಧ್ಯವಾಗಿಲ್ಲ ಎಂದು ವರದಿಯಾಗಿದೆ. ಮೀಟರ್ ರೈಡರ್ಗಳು ಹಾಗೂ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿ ಸಿಂಧು ಮೊಬೈಲ್ ಆಪ್ ನಲ್ಲಿ ದಾಖಲಿಸಿದರು. ಹಾಗಿದ್ದರೆ ಬನ್ನಿ ನೋಡೋಣ, ಈ ಯೋಜನೆಯ ಫಲಾನುಭವಿಗಳು ನೀವು ಆಗಬೇಕೆಂದರೆ ನಿಮ್ಮ ಹತ್ತಿರ ಏನೇನು ದಾಖಲೆಗಳು ಇರಬೇಕೆಂದು ನಾವು ವಿಸ್ತೃತವಾಗಿ ವಿವರಿಸುತ್ತೇವೆ. ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಮೊದಲನೇದಾಗಿ ವಿದ್ಯುತ್ ಖಾತೆ ಸಂಖ್ಯೆ, ಗೃಹ ಜ್ಯೋತಿ ನೋಂದಣಿ, ಸಮಯದಲ್ಲಿ ನೀಡಿದ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಸೇರಿದಂತೆ ಫಲಾನುಭವಿಗಳ ಪಾಸ್ಪೋರ್ಟ್ ಅಳವತೆಯ ಭಾವಚಿತ್ರ, ಮತದಾರ ಗುರುತಿನ ಚೀಟಿ, ಪಡಿತರ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಲೀಸ್, ಕರಾರು ಪತ್ರ ಹಾಗೂ ಪ್ರವರ್ಗದ ಮಾಹಿತಿ ಕೇಳುತ್ತಾರೆ. ಈ ಎಲ್ಲಾ ಮಾಹಿತಿ ದಾಖಲೆಗಳು ನಿಮ್ಮ ಹತ್ರ ಇದ್ರೆ ಗೃಹ ಜ್ಯೋತಿ ಫಲಾನುಭವಿಗಳ ನೀವು ಅರ್ಹರೆಂದು ಸರ್ಕಾರ ನಿರ್ಧಾರ ಮಾಡುತ್ತದೆ.